ಗುಡ್ ಮಾರ್ನಿಂಗ್ ಬೆಂಗಳೂರು. ನಾನು ನಿಮ್ಮ ಅನಿಲ್ ಸಂಚಾರಿ. ದೀಪಾವಳಿ ಹಬ್ಬವನ್ನು ಏಕೆ ಆಚರಣೆ ಮಾಡುತ್ತಾರೆ ಗೊತ್ತಾ? ಅದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು, ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಣನ ಜೊತೆ 14 ವರ್ಷ ವನವಾಸ ಮುಗಿಸಿ ರಾಕ್ಷಸ ರಾವಣನನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಲಕ್ಷ್ಮಣನ ಜೊತೆಗೆ ಅಯೋಧ್ಯೆಗೆ ಮಾಡಿದ ರಾಮನಿಗೆ ಅಯೋಧ್ಯೆಯ ಜನ ಅಯೋಧ್ಯೆಯ ತುಂಬ ದೀಪಾಲಂಕಾರ ಮಾಡಿ ಸ್ವಾಗತ ಮಾಡಿ ಸಂಭ್ರಮಿಸಿದರು. ಲಂಕೆಯಲ್ಲಿ ಕತ್ತಲು ತುಂಬಿದ ಸೀತೆಯ ಬಾಳು ಬೆಳಕಿನೆಡೆಗೆ ತಂದ ಶ್ರೀರಾಮ. ಕತ್ತಲಿನಿಂದ ಬೆಳಕಿನೆಡೆಗೆ ನಡೆದ ಈ ಘಟನೆಯನ್ನು ದೀಪಾವಳಿ ಹಬ್ಬವಾಗಿ ನಾವು ಆಚರಣೆ ಮಾಡುತ್ತೇವೆ. ಮತ್ತೊಂದು ಘಟನೆ ಎಂದರೆ, ಶ್ರೀಕೃಷ್ಣನು 16,000 ಸ್ತ್ರೀಯರನ್ನು ಬಂಧನದಲ್ಲಿ ಇಟ್ಟುಕೊಂಡ ನರಕಾಸುರನನ್ನು ಕೊಂದು ಬಂಧನ ಮುಕ್ತಗೊಳಿಸಿ ಆ ಹೆಣ್ಣು ಮಕ್ಕಳ ಕತ್ತಲಾಗಿದ್ದ ಬದುಕಿಗೆ ಬೆಳಕು ತಂದ ಶ್ರೀಕೃಷ್ಣನ ಸಾಹಸವನ್ನು ದೀಪ ಹಿಡಿದು ಸಂಭ್ರಮಾಚರಣೆ ಮಾಡಲಾಯಿತು. ಕತ್ತಲು ತುಂಬಿದ ಹೆಣ್ಣು ಮಕ್ಕಳ ಬಾಳಿಗೆ ಬದುಕು ತಂದ ದಿನದಂದು ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ದಿನ.